ದೇಶದಲ್ಲಿ ಮತಕಳ್ಳತನ ಪ್ರಮಾಣ ಅಪಾರ. ಶಾಸಕ ಜಿಟಿ ಪಾಟೀಲ್. ದೇಶದಲ್ಲಿ ಚುನಾವಣೆಗಳು ಪ್ರಾಮಾಣಿಕವಾಗಿ ನಡೆಯುತ್ತಿಲ್ಲ, ಮತಕಳ್ಳತನ ಅಪಾರ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂದು ಹಟ್ಟೆ ಚಿನ್ನದ ಗಣಿ ಅಧ್ಯಕ್ಷ ಶಾಸಕ ಜಿಟಿ ಪಾಟೀಲ್ ಆರೋಪಿಸಿದರು. ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳ ಕುರಿತು ಬೆಳಗ್ಗೆ ಮತಕ್ಷೇತ್ರದ ಕಾರ್ಯಕರ್ತರ ಸಭೆ ಮತ್ತು ಮತದಾರರ ಹಕ್ಕಿಗಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಗುರುವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗಾಗಲೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ ಚುನಾಯಿತಿ ಪ್ರತಿನಿಧಿಗಳ ಅಧಿಕಾರ ಮುಗಿದಿದೆ. ಶೀಘ್ರದಲ್ಲಿ ಈ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆಯಾಗಲಿದೆ. ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಬೇಕು. ಈ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಬೆಳಗ್ಗೆಯಲ್ಲಿ ಮತದಾರರ ಹಕ್ಕಿಗಾಗಿ ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಜಿಟಿ ಪಾಟೀಲ ಹೇಳಿದರು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಬೇಕೆಂದರು. ಗ್ರಾಮ ಪಂಚಾಯತ್ ಮತ್ತು ಪಿಕೆಪಿಎಸ್ ತಮ್ಮ ಹತೋಟಿಯಲ್ಲಿದ್ದರೆ ಉಳಿದ ಎಲ್ಲಾ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಬಹುದು. ಇದಕ್ಕೆ ಪೂರಕವಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಬೇಕು. ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಮತದಾರರ ಬಳಿ ತೆರಳಬೇಕು. ಮತಕ್ಷೇತ್ರದಲ್ಲಿ ಯುಕೆಪಿಗಾಗಿ ಬೆಳಗ್ಗೆ ತ್ಯಾಗ ಮಾಡಿದ ಸಂತ್ರಸ್ತರ ಸಂಖ್ಯೆ ದೊಡ್ಡದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತ್ರಸ್ತರ ಪರ ನಿಂತು ಶಕ್ತಿ ತುಂಬಿದ್ದಾರೆ. ಗ್ಯಾರಂಟಿಗಳ ಮೂಲಕ ಮತದಾರರ ಮನ ಓಲೈಸಬೇಕೆಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಕಂಡಕಿ, ಡಿಎಸ್ಎಸ್ ಮುಖಂಡ ಮಹದೇವ ಹಾದಿಮನಿ, ಆಶಾ ಬೆಳಗಿ, ಪಡಿಯಪ್ಪ ಕರಿಗಾರ, ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಅದೃಶ್ಯಪ್ಪ ದೇಸಾಯಿ, ಹಲವಾರು ಕಾಂಗ್ರೆಸ್ ಯುವಕರು ಮುಖಂಡರು ಭಾಗವಹಿಸಿದರು. ರಿಯಾಜ್ ಉತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಗಿ. ಎಲ್ಲರೂ ನಿಮ್ಮ ಊರೊಳಗೆ ಎಷ್ಟು ಬೂತದ ಒಂದು ಬೂತಿಗೆ ಒಂದು 100 ಹೆಸರು, ಅದರೊಳಗೆ ಮಹಿಳೆಯರು ಸೇರಿಸಬೇಕು, ಎಲ್ಲ ಸಮಾಜವನ್ನು ಸೇರಿಸಬೇಕು, ಯುವಕರನ್ನು ಸೇರಿಸಬೇಕು, ನಮ್ಮ ಪಕ್ಷದ ಮುಖಂಡರನ್ನು ಸೇರಿಸಬೇಕು. ನನಗೇನೋ ಗೊತ್ತಿಲ್ಲರಿ, ಅವ್ರಿಗೆ ಮಾಹಿತಿನೇ ಹೇಳೋದಿಲ್ಲ. ನೀವೇನೋ ನಮ್ಗೆ ಗೊತ್ತಿಲ್ಲರಿ, ಇದು ಏನೋ ಹಂಗೆ ಸಹಿ ಮಾಡಿಸ್ಕೊಂಡಾಗ ಸಹಿ ಮಾಡಿಸೋನು ಅಂತ ಪ್ರಮಾದನೂ ಬರಬಾರ್ದು. ಅದಕ್ಕೆ ನೀವು ಸಹಿ ಮಾಡಿಸೋದಾಗ ಹಿಂಗಪ್ಪ ಅಂತ ಹೇಳಿ ಸಹಿ ಮಾಡಿಸ್ಬೇಕನ್ನುವಂಥದ್ದು ಒಂದು, ಅದೇನು ಒಂದು 2 ತಾಸಿನ ಕೆಲಸ ಇದೆ. 2 ತಾಸಿನ ಕೆಲಸ. ಒಂದು ಬೂತ್ಗೆ 100 ಮಂದಿ ಸಹಿ ಮಾಡಿಸೋದು, ಎಲ್ಲರೂ ಸೇರಿಸಿ ಮಾಡಬೇಕು ಅಂತ ತಿಳ್ಕೊಂಡು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಈಗ ಬರೋ ಚುನಾವಣೆ ಒಳಗೆ ನಮ್ಮ ಬೆಳಗಿ ಕ್ಷೇತ್ರ ಒಳಗೆ ಕಾಂಗ್ರೆಸ್ ಪಕ್ಷ ಸದೃಢ ಐತಿ ಅಂತ ತೋರಿಸ್ಕೊಡ್ಬೇಕಾಗಿದೆ. ಕಾರಣ ಏನಪ್ಪ ಅಂದರೆ ನಮ್ಮದು ಮುಳುಗಡೆ ಕ್ಷೇತ್ರ. ಮುಳುಗಡೆಗೆ ಇವತ್ತು ಮುಳುಗಡೆ ಸಂತ್ರಸ್ತ ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಹೋರಾಟ ಮಾಡಿ ಕೊನೆಗೆ ಕನಸಿನವರ ಕಾರಣದಷ್ಟು ಬೆಲೆ ಕೊಡಿಸಿದ್ದೀವಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.